ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಲ್ಲದ ಕೋಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 2 ಕಪ್ ತೆಂಗಿನಕಾಯಿ ತುರಿಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ, ಕಾಯಲ್ಲೇ ಜಿಡ್ಡಿನ ಅಂಶ ಇರೋದ್ರಿಂದ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಷ್ಟೇ, ಏನು ಕಲರೆಲ್ಲ ಚೇಂಜ್ ಆಗೋಂಗಿಲ್ಲ, ಒಂದು ಸ್ವಲ್ಪ ಅಷ್ಟೇ. ಆಮೇಲೆ ನಾನು ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ ಕಾಯಿ ತುರಿಗೆ 1 ಕಪ್ ಬೆಲ್ಲ, ಒಂದು ಸ್ವಲ್ಪ ನೀರು. ನಾನು ನೀರು ಹಾಕ್ತೆ ನೋಡಿ, ಅಷ್ಟೇ ಜಾಸ್ತಿ ನೀರು ಹಾಕ್ಬಾರ್ದು. ಅದು ಸ್ವಲ್ಪ ಬೆಲ್ಲ ಕರಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಹಿಂಗೆ ಬೇಡ ಅಂದರೆ ನೀವು ಬೇಕಾದರೆ ಬೆಲ್ಲನ ಸಪ್ರೇಟ್ ಒಂದು ಚಿಕ್ಕ ಒಂದು 4 to 5 ಟೇಬಲ್ ಸ್ಪೂನ್ ನೀರು ಹಾಕಿ ಬೆಲ್ಲ ನೀಟಾಗಿ ಕರಗಿಸಿ ಆಮೇಲೆ ಅದಕ್ಕೆ ಕಾಯಿಗೆ ಮಿಕ್ಸ್ ಮಾಡ್ಬೋದು. ಓಕೆನಾ? ಅದು ಮೀನ್ಸ್ ಅದು ಕೈ ಆಡಿಸ್ತಿದ್ದಂಗೆ ನಾವು ಒಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ಇಟ್ಕೊಂಬಿಡೋಣ. ನಾನು ತುಪ್ಪ ಆಲ್ರೆಡಿ ಸವರಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಬೆಲ್ಲ ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ ನಾವು ಉಂಡೆ ಏನಿರುತ್ತೆ ಅದು ಸ್ಪ್ಯಾಚುಲಾದಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಆರಾಮಾಗಿ ಅದೇ ಕರೆಕ್ಟಾಗಿ ಕರಗೋಗುತ್ತೆ ನೋಡಿ. ಹಾಕಿದಾಗ ಎಷ್ಟು ದಪ್ಪ ಬೆಲ್ಲ ಇತ್ತಲ್ವ, ಒಂದೊಂದಾಗಿ ಎಲ್ಲ ಕರಗ್ತಾ ಬರುತ್ತೆ. ಜಸ್ಟ್ ನೀವು ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಸಾಫ್ಟ್ ಆಗಿಬಿಟ್ಟಿರುತ್ತಲ್ವ, ಕರಗೋಗುತ್ತೆ. ಇದೇ ಥರ ನೀವು ಲೋ ಮೀಡಿಯಮ್ ಫ್ಲೇಮ್ ಮೇಲೆ ಒಂದು 20 to 25 ಮಿನಿಟ್ಸ್ ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ. ಏನು ಕಾಯಿ ಮಿಠಾಯಿದು ಇದೆ ಹಾಳಾಗ್ಬಿಡುತ್ತೆ, ಆ ಟೆಕ್ಸ್ಚರೇ ಬರಲ್ಲ ನಿಮಗೆ. ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ರೂ ಅಷ್ಟೇ ತಳ ಹಿಡಿದ್ಬಿಡುತ್ತೆ. ಒಂದು 20 to 25 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಬೇಕಾದ್ರೆ ತಳ ಬಿಟ್ಕೊಂಡು ಬರೋ ತನಕ. ನಾನು ಯಾವ ಲೆವೆಲಿಗೆ ಬರಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದೇ ಥರ ಕೈ ಆಡಿಸ್ತಾ ಇರಿ, ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಬಾರ್ದು. ಕೈ ಆಡಿಸ್ತಾ ತಳ ಬಿಡ್ತಾ ಬರುತ್ತದೆ, ಸ್ವಲ್ಪ ತಳ ಬಿಡುತ್ತೆ. ಆಮೇಲೆ ಇನ್ನೊಂದಂದರೆ ನೀವು ಈ ಥರ ಉಂಡೆ ಮಾಡಿದ್ರೆ ಅದು ಸಟ್ಟಾಗುತ್ತೆ, ಆ ಥರ ಸಟ್ಟಾಗಬೇಕು. ಈಗೆಲ್ಲ ಪುಡಿನೇ ಬಂತು ಅಂದರೆ ಆಗಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ನೋಡಿ. ಇನ್ನೂ ಆಗಿಲ್ಲ ಆ್ಯಕ್ಚುಲಿ. ಇನ್ನೊಂದು 2 ಮಿನಿಟ್ಸ್ ಇದನ್ನ ಫ್ರೈ ಮಾಡೋಣ ನೋಡಿ. ಈಗ ನೀಟಾಗಿ ತಳ ಬಿಟ್ಟು ಬರ್ತಾ ಇದೆ. ಮತ್ತೆ ಇನ್ನೊಂದು ಸತಿ ನೋಡ್ಕೊಳ್ಳೋಣ ರೆಡಿ ಆಗಿದೆಯಾ ಏನು ಅಂತ. ಫುಲ್ ತಳ ಬಿಟ್ಟು ಬರ್ತಾ ಇದೆ. ಇವಾಗ ನಾವು ಇದು ಸ್ವಲ್ಪ ತೊಗೊಂಡು ಉಂಡೆ ಮಾಡಿ ನೋಡಬೇಕು. ಅದು ಸೆಟ್ ಆಯಿತು ಅಂದರೆ ಆಗಿದೆ ಅಂತ ಅರ್ಥ. ತುಂಬ ಬೇಯಿಸ್ಬಿಟ್ರೂ ಎಲ್ಲ ಪುಡಿ ಬಂದ್ಬಿಡುತ್ತೆ, ಬರ್ಫಿ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ಏನು ಕಾಯಿ ಮಿಠಾಯಿದು ಏನಿದೆ ಅದು ನೋಡಿ. ಈಗ ಆಗಿದೆ ಆ್ಯಕ್ಚುಲಿ. ಈಗ ಒಂದು ಸತಿ ನಾನು ಇದು ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಉಂಡೆ ಮಾಡಿದ್ರೆ ಉಂಡೆ ಸೆಟ್ ಆಗಬೇಕು. ಎಲ್ಲ ಪುಡಿ ಸಪ್ರೇಟ್ ಆದರೆ ಆಗಿಲ್ಲ ಅಂತ. ಇವಾಗ ರೆಡಿ ಆಗಿದೆ. ಇವಾಗ ನಾವೇನು ತುಪ್ಪ ಸವರ್ಕೊಂಡಿರ್ತೀವಲ್ಲ ಆ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಅಥವಾ ಯಾವ್ದಾದ್ರು ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಕೈಯಲ್ಲಿ ಆಗಿಲ್ಲ ಅಂದರೆ ಸ್ಪೂನಲ್ಲೋ ಚಾಕುವಲ್ಲೋ ನೀವು ನೀಟಾಗಿ ಪ್ರೆಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಬಿಡ್ಬೇಕು ಇವಾಗಲೇ. ಆಮೇಲೆ ಸೆಟ್ ಆಗಿಬಿಟ್ರೆ ಕಟ್ ಮಾಡಲಿಕ್ಕೆ ಆಗಲ್ಲ. ನೀವು ಟ್ರಾನ್ಸ್ಫರ್ ಮಾಡೋ ಅಷ್ಟರಲ್ಲೇ ಸ್ವಲ್ಪ ಕೂಲ್ ಆಗಿರುತ್ತೆ. ನಾನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ರೆಡಿ ಆಯಿತು. ಈಗ ಒಂದು 20 ಮಿನಿಟ್ಸ್ ಬಿಟ್ಬಿಟ್ರೆ ಕೋಕೋನಟ್ ಬರ್ಫಿ ರೆಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.